ಸಂಪಾದನೆ ಮಾಡಬೇಕು, ಒಳ್ಳೆ ಲೆವೆಲ್ಗೆ ಬರಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಒಂದೂವರೆ ವರ್ಷದಲ್ಲೇ ವಿ ಆಟೋ ಶಟ್ ಡೌನ್. ಈ ಒಂದು ಫಾರ್ಮುಲಾಸ್ ನ ಒಂದೊಂದಾಗಿ ಅಪ್ಲೈ ಮಾಡ್ಕೊಂಡ್ ಆದ್ಮೇಲೆ ಇವಾಗ ಯಾವ ಒಂದು ಸ್ಟೇಟ್ಗೆ ನಾನು ಖುಷಿಯಾಗಿದ್ದೀನಿ ಅಂತಂದ್ರೆ ನಾನು ಕೆಲಸನೂ ಮಾಡ್ತಾ ಇದ್ದೀನಿ, ಪ್ಲಸ್ ಒಂದು ಕಂಪ್ನಿನೂ ನಡೆಸ್ತಾ ಇದ್ದೀನಿ. ನನ್ನ ಹೆಸರು ವಿಘ್ನೇಶ್. ಹುಡುಗರಿಗೆ ಯಾವ ತರ ಇರುತ್ತೆ ಲೈಫ್ ಅಂತಂದ್ರೆ ಮನೆ ಜವಾಬ್ದಾರಿ, ಸಂಪಾದನೆ ಮಾಡಬೇಕು, ಒಳ್ಳೆ ಲೆವೆಲ್ಗೆ ಬರಬೇಕು, ಇದೆಲ್ಲ ಇದ್ರೇನೆ ನನಗೆ ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋದು. ನಂದು ಅದೇ ಮೈಂಡ್ ಸ್ಟೇಟ್ ಅಲ್ಲೇ ಇತ್ತು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಏನಾದ್ರೂ ದೊಡ್ಡದಾಗಿ ಬೆಳಿಬೇಕು, ದೊಡ್ಡದು ಸಂಪಾದನೆ ಮಾಡಬೇಕು, ಎಲ್ಲಾರ್ಗೂ ತೋರಿಕೆ ಅನ್ನೋ ಒಂದು ಲೈಫಲ್ಲಿ ಇದ್ದಿದ್ದು. ಆ ಬಿಸ್ನೆಸ್ ಹಂಗೆ ಲಾಸ್ ಆಯ್ತು. ಒಂದೂವರೆ ವರ್ಷದಲ್ಲೇ ವಿ ಆಟೋ ಶಟ್ ಡೌನ್. ಆಮೇಲೆ ಅರಿವಾಗಿದೆ ಏನು ಅಂತಂದ್ರೆ ನಾವು ತೋರಿಕೆಗೋಸ್ಕರ ಮಾಡಿದ್ದು, ಬೆಳೆಯೋಕ್ಕೋಸ್ಕರ ಮಾಡಿಲ್ಲ ಅನ್ನೋದನ್ನ. ಇದೆಲ್ಲಾನು ಒಂದು ಈಗೋ ಅನ್ನೋದು ಗೊತ್ತಿರ್ಲಿಲ್ಲ ಅವಾಗ. ಅದಾದ್ಮೇಲೆ ಮನೆ ಓನರ್ ಖಾಲಿ ಮಾಡಕ್ ಹೇಳಿದ್ರು, ಕೈಯಲ್ಲಿ ಜಾಬ್ ಇರಲಿಲ್ಲ, 0 ಇನ್ಕಮ್, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಯಾವಾಗ ಇಲ್ಲಿ ಈ ಒಂದು ಫಾರ್ಮುಲಾಸ್ನ ಒಂದೊಂದಾಗಿ ಅಪ್ಲೈ ಮಾಡ್ಕೊಂಡು ಆದಮೇಲೆ ಪ್ರತಿಯೊಂದು ಗೊತ್ತಾಗಿದ್ದು, ಅದೆಲ್ಲಾನು ನಾನು ನನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಬೇಕಾಗಿರೋದಿಲ್ಲದಲ್ವಾ. ಇವಾಗ ಯಾವ ಒಂದು ಸ್ಟೇಟ್ಗೆ ನಾನು ಖುಷಿಯಾಗಿದ್ದೀನಿ ಅಂತಂದ್ರೆ ನಾನು ಕೆಲಸನೂ ಮಾಡ್ತಾ ಇದ್ದೀನಿ, ಪ್ಲಸ್ ಒಂದು ಕಂಪ್ನಿನೂ ನಡೆಸ್ತಾ ಇದ್ದೀನಿ. ನಾನು ಕೆಫೆ ಮಾಡಬೇಕಾದ್ರೆ ಮದುವೆ ಟೈಮಲ್ಲಿ ರೀಸೆಂಟಾಗಿ ನಮ್ಮ ಕೆಲವೊಂದು ಫೈನಾನ್ಷಿಯಲ್ ವಿಷಯದಲ್ಲಿ ಯಾವಾಗ 0 ಹೋದ್ರೂ ಈ ನಾಲೆಜ್ ಇದೆ. ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಟೆಕ್ನಿಕ್ಸು ನಮಗೆ ನಮ್ಮ ಲೈಫಲ್ಲಿ ಸರ್ ಮೂಲಕ ಸಿಕ್ಕಿರೋದು. ವಿ ಆರ್ ರಿಯಲಿ ಗ್ರೇಟ್ಫುಲ್. ಫ್ಯಾಮಿಲಿಗೆ ಬೇಕಾಗಿರುವಂಥ ಒಂದು ಸಬ್ಜೆಕ್ಟು ಈ ಒಂದು ಸ್ವರ್ಗ ಸೃಷ್ಟಿ. ಆ್ಯಂಡ್ ಐ ಆಮ್ ಎಕ್ಸ್ಟ್ರಾ ಗ್ರೇಟ್ಫುಲ್ ಫಾರ್ ವಿಜಯ್ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಅಂತ. ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ವಾಪಸ್ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.